ಹಾಯ್ ಎಲ್ಲರಿಗೂ ನಮಸ್ಕಾರ. ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವೀಗ ಈ ವಿಡಿಯೋದಲ್ಲಿ ಹಿಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವಂತಹ ಭಾರತದ ಸಂವಿಧಾನದ ಪ್ರಮುಖ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. 1ನೇ ಪ್ರಶ್ನೆ, ಸಂವಿಧಾನದ ಯಾವ ಅನುಚ್ಛೇದ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನದ ಬಗ್ಗೆ ಹೇಳುತ್ತದೆ? ಉತ್ತರ ಡಿ 370ನೇ ವಿಧಿ. ಸ್ನೇಹಿತರೆ, ಭಾರತದ ಸಂವಿಧಾನದ ಎಲ್ಲ ವಿಧಿಗಳು ಜಮ್ಮು ಮತ್ತು ಕಾಶ್ಮೀರಕ್ಕೆ ನೇರವಾಗಿ ಅನ್ವಯವಾಗುತ್ತಿರಲಿಲ್ಲ. ಹಾಗಾಗಿ 2019 ಆಗಸ್ಟ್ 5ರಂದು ಭಾರತ ಸರ್ಕಾರ 370ನೇ ವಿಧಿಯನ್ನು ರದ್ದು ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ 2 ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿದೆ. 2ನೇ ಪ್ರಶ್ನೆ, ರಾಜ್ಯಪಾಲರ ಸೇವೆಯ ಅವಧಿ ಎಷ್ಟು? ಉತ್ತರ 5 ವರ್ಷಗಳು. ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಎಂದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಹಾಗೆಯೇ ರಾಜ್ಯಪಾಲರು ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾರೆ ಎಂದರೆ ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ. 3ನೇ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನವನ್ನು ಕೊಡುವ ಸಂವಿಧಾನದ ತಿದ್ದುಪಡಿ ಯಾವುದು? ಉತ್ತರ ಬಿ 73ನೇ ತಿದ್ದುಪಡಿ. ಸಂವಿಧಾನದ 73ನೇ ತಿದ್ದುಪಡಿಯು ಪಂಚಾಯಿತಿಗಳಿಗೆ ಸಂಬಂಧಿಸಿದೆ. ಪಂಚಾಯಿತಿಗಳಿಗೆ ಸಂಬಂಧಿಸಿದ ಸಂವಿಧಾನದ ಭಾಗ 9. ಬಲವಂತರಾಯ್ ಮೆಹ್ತಾ ಸಮಿತಿಯು 3 ಹಂತದ ಪಂಚಾಯಿತಿಗಳಿಗೆ ಸಂಬಂಧಿಸಿದೆ. ಅಶೋಕ್ ಮೆಹ್ತಾ ಸಮಿತಿಯು 2 ಹಂತದ ಪಂಚಾಯಿತಿಗಳಿಗೆ ಸಂಬಂಧಿಸಿದೆ. 4ನೇ ಪ್ರಶ್ನೆ, ಮುಖ್ಯ ಚುನಾವಣಾ ಆಯುಕ್ತರು ಯಾರಿಂದ ನಿಯುಕ್ತಿಸಲ್ಪಡುತ್ತಾರೆ? ಉತ್ತರ ಎ ರಾಷ್ಟ್ರಪತಿಯವರಿಂದ. ಸಂವಿಧಾನದ 324ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನು ಮತ್ತು ಇತರ ಆಯುಕ್ತರನ್ನು ನೇಮಕ ಮಾಡುತ್ತಾರೆ. 5ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಎಷ್ಟು ಗುಂಪುಗಳಾಗಿ ವಿಭಜಿಸಬಹುದು? ಉತ್ತರ ಬಿ 6 ಗುಂಪುಗಳಾಗಿ ವಿಭಜಿಸಬಹುದು. ಸ್ನೇಹಿತರೆ, ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದು, ಆದರೆ 1978ರಲ್ಲಿ 44ನೇ ತಿದ್ದುಪಡಿಯ ಮೂಲಕ ತೆಗೆದುಹಾಕಿ ಕಾನೂನು ಹಕ್ಕು ಆಗಿ ವಿಧಿ 300A ಅಡಿಯಲ್ಲಿ ಸೇರಿಸಲಾಗಿದೆ. ಯಾವ ಹಕ್ಕನ್ನು ತೆಗೆದುಹಾಕಲಾಯಿತು ಎಂದರೆ ಆಸ್ತಿಯ ಹಕ್ಕನ್ನು ತೆಗೆಯಲಾಯಿತು. 6ನೇ ಪ್ರಶ್ನೆ, ಒಂದು ರಾಜ್ಯದ ವಿಧಾನ ಪರಿಷತ್ತನ್ನು ನಿರ್ಮಿಸುವ ಅಥವಾ ರದ್ದುಪಡಿಸುವ ಕಾರ್ಯವನ್ನು ಯಾರು ಮಾಡುತ್ತಾರೆ? ಉತ್ತರ ಎ ರಾಜ್ಯ ವಿಧಾನಸಭೆಯ ಶಿಫಾರಸ್ಸಿನ ಮೇಲೆಗೆ ಪಾರ್ಲಿಮೆಂಟ್ ಮಾಡುತ್ತದೆ. ಸಂವಿಧಾನದ 169ನೇ ವಿಧಿಯ ಪ್ರಕಾರ ವಿಧಾನಸಭೆಯ ಶಿಫಾರಸ್ಸಿನ ಮೇಲೆಗೆ ಪಾರ್ಲಿಮೆಂಟ್ ಒಂದು ರಾಜ್ಯದ ವಿಧಾನ ಪರಿಷತ್ತನ್ನು ರಚಿಸಬಹುದು ಅಥವಾ ರದ್ದುಪಡಿಸಬಹುದು. ಪ್ರಶ್ನೆ 7, ಸಂವಿಧಾನ ರಚನಾ ಸಮಿತಿಯ ಸದಸ್ಯರು? ಉತ್ತರ ಸಿ ವಿವಿಧ ರಾಜ್ಯಗಳ ವಿಧಾನಮಂಡಲಗಳಿಂದ ಚುನಾಯಿತ ಮತ್ತು ರಾಜರ ಆಡಳಿತವಿರುವ ರಾಜ್ಯಗಳ ರಾಜರಿಂದ ನಾಮನಿರ್ದೇಶಿಸಲ್ಪಟ್ಟವರು. ಇವರು ಸಂವಿಧಾನದ ರಚನಾ ಸಮಿತಿಯ ಸದಸ್ಯರು. ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಬೇಕೆಂದು ಅಧಿಕೃತವಾಗಿ ಮೊದಲು ಪ್ರತಿಪಾದಿಸಿದವರು ಶ್ರೀ ಎಂ.ಎನ್. ರಾಯ್. ಭಾರತದ ಸಂವಿಧಾನವನ್ನು ರಚಿಸಲು 1934ರಲ್ಲಿ ಸ್ವರಾಜ್ಯ ಪಕ್ಷ ಸಂವಿಧಾನಾತ್ಮಕ ಸಭೆಯ ಕಲ್ಪನೆಯನ್ನು ಪ್ರಥಮ ಬಾರಿಗೆ ಮುಂದಿಟ್ಟಿತು. ಸಂವಿಧಾನ ರಚನಾ ಸಮಿತಿಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 389. 8ನೇ ಪ್ರಶ್ನೆ, ರಾಜ್ಯಸಭಾ ಸಭಾಪತಿಯವರು ಈ ಕೆಳಗಿನವರಿಂದ ಚುನಾಯಿಸಲ್ಪಡುತ್ತಾರೆ? ಉತ್ತರ ಡಿ ಪಾರ್ಲಿಮೆಂಟಿನ ಎಲ್ಲ ಸದಸ್ಯರಿಂದ. ಲೋಕಸಭಾ, ರಾಜ್ಯಸಭಾ ಮತ್ತು ವಿಧಾನಸಭೆಯ ಎಲ್ಲ ಸದಸ್ಯರಿಂದ ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತದಾನ ಮಾಡುತ್ತಾರೆ. ಸ್ನೇಹಿತರೆ, ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಯಾರೆಂದು ಕಾಮೆಂಟ್ ಮಾಡಿ ತಿಳಿಸಿ. 9ನೇ ಪ್ರಶ್ನೆ, ಲೋಕಸಭಾ ಚುನಾವಣೆಯಲ್ಲಿ ಸಾಮಾನ್ಯ ವರ್ಗ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಕ್ರಮವಾಗಿ ಎಷ್ಟು ಭದ್ರತಾ ಠೇವಣಿಯನ್ನು ಇಡಬೇಕು? ಉತ್ತರ ಸಿ 25,000 ರು ಮತ್ತು 12,500 ರು. ಹಾಗೆಯೇ ಪ್ರಸ್ತುತ ವಿಧಾನಸಭಾ ಚುನಾವಣೆಯಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು
10,000 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು 5,000 ರು ಭದ್ರತಾ ಠೇವಣಿಯನ್ನು ಇಡಬೇಕು. ಲೋಕಸಭೆಗೆ ಸ್ಪರ್ಧಿಸಲು ಕನಿಷ್ಠ 25 ವರ್ಷದವರಾಗಿರಬೇಕು. 10ನೇ ಪ್ರಶ್ನೆ, ಮತ ಹಾಕುವ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ್ದು ಸಂವಿಧಾನದ ಎಷ್ಟನೇ ತಿದ್ದುಪಡಿ? ಉತ್ತರ ಬಿ 61ನೇ ತಿದ್ದುಪಡಿ. 11ನೇ ಪ್ರಶ್ನೆ, ರಾಷ್ಟ್ರಾಧ್ಯಕ್ಷರನ್ನು ಸೇವೆಯಿಂದ ತೆಗೆದುಹಾಕಲು ಭಾರತದ ಸಂವಿಧಾನದಲ್ಲಿ ಸೂಚಿಸಿರುವ ವಿಧಾನ? ಉತ್ತರ ಸಿ ದೋಷಾರೋಪಿಸುವ ಮೂಲಕ. ರಾಷ್ಟ್ರಪತಿಯವರನ್ನು ದೋಷಾರೋಪಣೆ ಮಾಡುವ ಅಧಿಕಾರ ಪಾರ್ಲಿಮೆಂಟಿಗಿದೆ. ರಾಷ್ಟ್ರಪತಿಯವರನ್ನು ಸೇವೆಯಿಂದ ತೆಗೆದುಹಾಕಲು ಸೂಚಿಸಿರುವ ವಿಧಾನ ಮಹಾಭಿಯೋಗ ಅಥವಾ ದೋಷಾರೋಪಣೆ ವಿಧಾನ. ವಿಧಾನಸಭಾ ಸದಸ್ಯರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸಿದರೂ ಕೂಡ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ. 12ನೇ ಪ್ರಶ್ನೆ, ಈ ಕೆಳಕಂಡ ಸಮಿತಿಗಳಲ್ಲಿ ಯಾವ ಸಮಿತಿ ಲೋಕಸಭಾ ಸದಸ್ಯರನ್ನು ಮಾತ್ರ ಹೊಂದಿರುತ್ತಾರೆ? ಉತ್ತರ ಬಿ ಅಂದಾಜು ಸಮಿತಿ. ಅಂದಾಜು ಸಮಿತಿಯನ್ನು 1921ರಲ್ಲಿ ರಚಿಸಲಾಯಿತು. ಅಂದಾಜು ಸಮಿತಿಯು ಹಣಕಾಸಿನ ಸಮಿತಿಯಾಗಿರುತ್ತದೆ. ಸ್ನೇಹಿತರೆ, ಅಂದಾಜು ಸಮಿತಿಯಲ್ಲಿ 30 ಸದಸ್ಯರಿರುತ್ತಾರೆ. ಈ ಸದಸ್ಯರನ್ನು ಮತ್ತು ಅಧ್ಯಕ್ಷರನ್ನು ಲೋಕಸಭೆಯ ಸ್ಪೀಕರ್ ನೇಮಿಸುತ್ತಾರೆ. ಪ್ರಸ್ತುತ ಕೇಂದ್ರ ಅಂದಾಜು ಸಮಿತಿಯ ಅಧ್ಯಕ್ಷರು ಯಾರೆಂದರೆ ಸಂಜಯ್ ಜೈಸ್ವಾಲ್. 13ನೇ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪ್ರಪ್ರಥಮ ಮಹಿಳಾ ನ್ಯಾಯಾಧೀಶರನ್ನು ಗುರುತಿಸಿ. ಉತ್ತರ ಎ ನ್ಯಾಯಮೂರ್ತಿ ಫಾತಿಮಾ ಬಿಬಿ. 14ನೇ ಪ್ರಶ್ನೆ, ರಾಷ್ಟ್ರೀಯ ಐಕ್ಯತಾ ಸಮಿತಿಯ ಅಧ್ಯಕ್ಷರು ಯಾರು? ಉತ್ತರ ಸಿ ಪ್ರಧಾನಮಂತ್ರಿ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಪ್ರಧಾನಮಂತ್ರಿ, ಲೋಕಸಭೆಯ ನಾಯಕರು ಪ್ರಧಾನಮಂತ್ರಿ, ರಾಷ್ಟ್ರದ ಮುಖ್ಯಸ್ಥರು ರಾಷ್ಟ್ರಪತಿ, ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿ. 15ನೇ ಪ್ರಶ್ನೆ, ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ ಎ 280ನೇ ವಿಧಿ. 243(i) ಮತ್ತು 243(y) ನೇ ವಿಧಿ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ತಿಳಿಸುತ್ತದೆ. 16ನೇ ಪ್ರಶ್ನೆ, ಕೇಂದ್ರಾಡಳಿತ ಪ್ರದೇಶದ ದೈನಂದಿನ ಆಡಳಿತದ ಉಸ್ತುವಾರಿ ಹೊತ್ತಿರುವವರು ಯಾರು? ಉತ್ತರ ಸಿ ಲೆಫ್ಟಿನೆಂಟ್ ಗವರ್ನರ್. ಸ್ನೇಹಿತರೆ, ಭಾರತದ ಸಂವಿಧಾನದ 239ನೇ ವಿಧಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದೆ. ಈ ಪ್ರದೇಶಗಳ ದೈನಂದಿನ ಆಡಳಿತ ಉಸ್ತುವಾರಿ ಹೊತ್ತಿರುವವರು ಲೆಫ್ಟಿನೆಂಟ್ ಗವರ್ನರ್. 17ನೇ ಪ್ರಶ್ನೆ, ತನ್ನ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದವೆಂದು ಭಾರತೀಯ ಪ್ರಜೆಯೊಬ್ಬ ಸುಪ್ರೀಂ ಕೋರ್ಟಿಗೆ ಯಾವ ವಿಧಿಯ ಅನ್ವಯ ರಿಟ್ ಅರ್ಜಿ ಸಲ್ಲಿಸಬಹುದು? ಉತ್ತರ ಬಿ 32ನೇ ವಿಧಿಯ ಪ್ರಕಾರ ರಿಟ್ ಅರ್ಜಿ ಸಲ್ಲಿಸಬಹುದು. ಪ್ರಜೆಗಳು ತಮ್ಮ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಸಂವಿಧಾನದ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ಗೆ, ಸಂವಿಧಾನದ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಬಹುದು. ಪ್ರಸ್ತುತ ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆ 6. ಮೂಲ ಸಂವಿಧಾನದಲ್ಲಿ ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆ 7. ಸಂವಿಧಾನದಲ್ಲಿ ಒಟ್ಟು 5 ರಿಟ್ಗಳಿವೆ. 18ನೇ ಪ್ರಶ್ನೆ, ಪಾರ್ಲಿಮೆಂಟಿನ 2 ಅಧಿವೇಶನಗಳ ಮಧ್ಯೆ ಇರಬೇಕಾದ ಅತ್ಯಧಿಕ ಅಂತರ ಎಷ್ಟು? ಉತ್ತರ ಡಿ 6 ತಿಂಗಳು. ಸಂಸತ್ತು ಗರಿಷ್ಠ 6 ತಿಂಗಳವರೆಗೆ ಸಭೆ ಸೇರದೇ ಇರಬಹುದು. ಸಂವಿಧಾನದ 85ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಸಂಸತ್ತಿನ ಅಧಿವೇಶನವನ್ನು ಕರೆಯುವ ಮತ್ತು ಮುಂದೂಡುವ ಅಧಿಕಾರ ರಾಷ್ಟ್ರಪತಿಯವರಿಗಿದೆ. 19ನೇ ಪ್ರಶ್ನೆ, ಅಖಿಲ ಭಾರತ ಸೇವೆಗಳ ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ಉತ್ತರ ಸಿ ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ರಾಷ್ಟ್ರಪತಿಗಳು ಸಂವಿಧಾನದ 316ನೇ ವಿಧಿಯ ಪ್ರಕಾರ ನೇಮಕ ಮಾಡುತ್ತಾರೆ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ಅಧಿಕಾರದಿಂದ ತೆಗೆದುಹಾಕಬಹುದು. 20ನೇ ಪ್ರಶ್ನೆ, ಲೋಕಸಭೆಯಲ್ಲಿ ಪರಿಶಿಷ್ಟ ಪಂಗಡಗಳಿಗಾಗಿ ಮೀಸಲಿಟ್ಟಿರುವ ಸ್ಥಾನಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಯಾವ ರಾಜ್ಯದಲ್ಲಿವೆ? ಉತ್ತರ ಡಿ
ಮಧ್ಯಪ್ರದೇಶ. ಪಾರ್ಲಿಮೆಂಟಿನ ಕೆಳಮನೆ ಅಂದರೆ ಲೋಕಸಭೆ. ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 550. ಲೋಕಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ 543. ಲೋಕಸಭೆಯಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಪಂಗಡಕ್ಕೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಸ್ಥಾನಗಳನ್ನು ಮೀಸಲಾಗಿದೆ. ಲೋಕಸಭೆಯಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಗೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಸ್ಥಾನಗಳನ್ನು ಮೀಸಲಾಗಿದೆ. 21ನೇ ಪ್ರಶ್ನೆ, ಭಾರತದಲ್ಲಿ ಸಿಖ್ಖರು ಖಡ್ಗವನ್ನು ಕೊಂಡೊಯ್ಯಲು ಅನುಮತಿಸಲಾಗಿದೆ. ಸಂವಿಧಾನದ ಯಾವ ಮೂಲಭೂತ ಹಕ್ಕುಗಳ ಅನ್ವಯ ಈ ಅನುಮತಿ ನೀಡಲಾಗಿದೆ? ಉತ್ತರ ಬಿ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಸಂವಿಧಾನದ 25ರಿಂದ 28ನೇ ವಿಧಿಯವರೆಗೆ ನೀಡಲಾಗಿದೆ. 22ನೇ ಪ್ರಶ್ನೆ, ಸಂವಿಧಾನದ ಯಾವ ಅನುಚ್ಛೇದದ ಅಡಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಲೋಕಸೇವಾ ಆಯೋಗಗಳನ್ನು ಸ್ಥಾಪಿಸಲಾಗಿದೆ? ಉತ್ತರ ಸಿ, ಅನುಚ್ಛೇದ 315. ಪ್ರತಿಯೊಂದು ರಾಜ್ಯವು ಒಂದು ಲೋಕಸೇವಾ ಆಯೋಗವನ್ನು ಹೊಂದಿರಬೇಕೆಂದು ಸಂವಿಧಾನದ 315 ವಿಧಿಯು ತಿಳಿಸುತ್ತದೆ. ಸಂವಿಧಾನದ 316ನೇ ವಿಧಿಯ ಪ್ರಕಾರ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಪ್ರಸ್ತುತ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಯಾರೆಂದು ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. 23ನೇ ಪ್ರಶ್ನೆ, ಭಾರತದ ನಾಗರಿಕ ಮೂಲಭೂತ ಕರ್ತವ್ಯವನ್ನು ಸಂವಿಧಾನದಲ್ಲಿ ಯಾವ ವರ್ಷ ಅಳವಡಿಸಲಾಗಿದೆ? ಉತ್ತರ ಎ, 1976ರಲ್ಲಿ. ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿದೆ. ಸರ್ದಾರ್ ಸ್ವರ್ಣ್ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇಲೆಗೆ 42ನೇ ತಿದ್ದುಪಡಿ 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ. 24ನೇ ಪ್ರಶ್ನೆ, ಸಮಾಜವಾದಿ ಹಾಗೂ ಜಾತ್ಯತೀತ ಎಂಬ ಪದಗಳನ್ನು ಯಾವ ತಿದ್ದುಪಡಿ ಮಸೂದೆಯ ಅನ್ವಯ ನಮ್ಮ ಸಂವಿಧಾನದ ಪೀಠಿಕೆ ಭಾಗಕ್ಕೆ ಸೇರಿಸಲಾಗಿದೆ? ಉತ್ತರ ಡಿ, 42ನೇ ತಿದ್ದುಪಡಿ. ಸ್ನೇಹಿತರೆ, 42ನೇ ತಿದ್ದುಪಡಿಯಲ್ಲಿ ಸಂವಿಧಾನದ ಬಹಳಷ್ಟು ತಿದ್ದುಪಡಿಗಳಾಗಿರುವುದರಿಂದ 42ನೇ ತಿದ್ದುಪಡಿಯನ್ನು ಚಿಕ್ಕ ಸಂವಿಧಾನ, ಪುಟ್ಟ ಸಂವಿಧಾನ ಎಂದು ಕರೆಯುತ್ತಾರೆ. ಪ್ರಸ್ತಾವನೆಗೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ 5 ವಿಷಯಗಳನ್ನು ಸೇರಿಸಲಾಗಿದೆ. ಅವುಗಳೆಂದರೆ 1ನೇದು ಶಿಕ್ಷಣ, 2 ಅರಣ್ಯ, 3 ತೂಕ ಮತ್ತು ಅಳತೆ, ವನ್ಯಜೀವಿಗಳ ರಕ್ಷಣೆ, 5 ನ್ಯಾಯಾಂಗ ಆಡಳಿತ. 25ನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿಯಾಗಲು ವಯಸ್ಸು ಎಷ್ಟಿರಬೇಕು? ಉತ್ತರವನ್ನು ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದೇ ರೀತಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.